ಅಮೆರಿಕ ಮತ್ತು ಇಸ್ರೇಲ್ನ ಯುದ್ಧದಲ್ಲಿ ದಾರುಣವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೂ ಮತ್ತು ಏನು ಅಲಿಪುರ ಗ್ರಾಮಕ್ಕೂ ಸಾಕಷ್ಟು ನಂಟಿರೋದ್ರಿಂದ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಬರೋಣ. ಏನು ನನ್ನ ಬಲಭಾಗ ಗಮನಿಸ್ತಾ ಇರ್ತಕ್ಕಂಥದ್ದು, ಅಲಿಪುರ ಗ್ರಾಮದಲ್ಲಿ ಬೆಳಗ್ಗೆಯಿಂದಲೇ ಏನು ಮೌನ ಆಚರಣೆ ನಡೆಸಿ ಇನ್ನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇಡೀ ಅಲಿಪುರ ಗ್ರಾಮದಲ್ಲಿ ಬಂದ್ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ವಯಂ ಪ್ರೇರಿತವಾಗಿ ಇಡೀ ಅಲಿಪುರ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಮುಚ್ಚಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಏನು ಅಲಿಪುರ ಗ್ರಾಮದ ಪ್ರಮುಖ ರಸ್ತೆಯ ಒಂದು ಸರ್ಕಲ್ನಲ್ಲಿ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇರ್ತಕ್ಕಂಥ ನನ್ನ ಕ್ಯಾಮ್ರಾ ಬಗ್ಗೆ ಎಡಭಾಗಕ್ಕೆ ಗಮನಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ದೃಶ್ಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನು ಇರಾನ್ನ ಬಾವುಟ ಇರ್ತಕ್ಕಂಥ ಲೆಫ್ಟಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇರಾನ್ನ ಬಾವುಟ ಇರ್ತಕ್ಕಂಥ ದೃಶ್ಯ. ಅದರಲ್ಲಿ ಏನು ಅಯಾತುಲ್ಲಾ ಸೈಯದ್ ಅಲಿ ಹುಸೈನ್ ಖಮೇನಿ ಮತ್ತು ಅವರ ಸಂಬಂಧಪಟ್ಟಂಥ ಏನು ಮೃತಪಟ್ಟಂಥ ನಾಯಕರ ಬಗ್ಗೆ ಒಂದು ಶೋಕಾಚರಣೆಗೆ ಸಂಬಂಧಪಟ್ಟ ಒಂದು ಬ್ಯಾನರ್ ಕೂಡ ಹಾಕಿರೋ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಬಲಭಾಗಕ್ಕೆ ನೋಡ್ತೀವಿ, ಈಗ ಒಂದು ಬ್ಯಾನರ್ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಅಲಿಪುರಕ್ಕೆ ಗ್ರಾಮಕ್ಕೆ ಏನು ಇರಾನ್ನ ಮುಖ್ಯಸ್ಥ ಆಗಿನ ಸಂದರ್ಭದಲ್ಲಿ ಅಯಾತುಲ್ಲಾ ಸೈಯದ್ ಅಲಿ ಹುಸೈನ್ ಖಮೇನಿ ಏನಿದ್ದಾರೆ ಅವರು ಭೇಟಿ ಕೊಟ್ಟಿದ್ದ ಏನು ಸವಿನೆನಪಿಗೆ ಅವರು ಈ ಗ್ರಾಮಕ್ಕೆ ಭೇಟಿ ತಂದ ಒಂದು ಫೋಟೋವನ್ನು ಹಾಕಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ತೋರಿಸಿರ್ತಕ್ಕಂಥ ಒಂದು ಫ್ಲೆಕ್ಸನ್ನು ಕೂಡ ಹಾಕಿರೋ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಒಂದು ಗಮನಿಸ್ತಾ ಇರ್ತಕ್ಕಂಥದ್ದು ಒಂದು ಸರ್ಕಲ್ನಲ್ಲಿ ಮತ್ತೊಂದು ಫೋಟೋ ಕೂಡ ನಾನು ತೋರಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇಲ್ಲಿ ಈ ಒಂದು ಗ್ರಾಮದಲ್ಲಿ ಇನ್ನು ಬಲಭಾಗಕ್ಕೆ ನೋಡ್ತಾ ಇರ್ತಕ್ಕಂಥದ್ದು ಎಲ್ಲ ಗ್ರಾಮದ ಯುವಕರು ಒಂದು ಬಾಲಕರು ಸೇರಿದಂತೆ ಕಪ್ಪು ಬಾವುಟಗಳನ್ನು ಹಿಡಿದು ಏನು ಈ ಒಂದು ಗ್ರಾಮದಲ್ಲಿ ಒಂದು ಶೋಕಾಚರಣೆಗೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಅಲಿಪುರ ಗ್ರಾಮದಲ್ಲಿ ಬೃಹತ್ತಾದ ಒಂದು ಏನು ಮೆರವಣಿಗೆ ಮಾಡೋದ್ರ ಮೂಲಕ ಇಡೀ ಒಂದು ಅಲಿಪುರ ಗ್ರಾಮದಲ್ಲಿ ಏನು ಒಂದು 10,000ಕ್ಕೂ ಹೆಚ್ಚು ಜನ ಈ ಒಂದು ಸರ್ಕಲ್ನಲ್ಲಿ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಈಗ ತಯಾರಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆಯಿಂದಲೇ ಪೊಲೀಸರು ಕಡೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಇರ್ಬೋದು, ನೂರಾರು ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಭೇಟಿ ಕೊಟ್ಟು ಏನು ಗ್ರಾಮದಲ್ಲಿ ಒಂದು ಶಾಂತಿ ವ್ಯವಸ್ಥೆ ಕಾಪಾಡೋದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕೂಡ ಈಗ ಸಾಕಷ್ಟು ತಯಾರಿ ನಡೆಸ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಒಂದು ಸಂಜೆ ಆಗೋಷ್ಟೊತ್ತಿಗೆ ಸುಮಾರು 10,000ಕ್ಕೂ ಹೆಚ್ಚು ಜನ ಏನು ಖಮೇನಿಯವನ್ನ ಸಾವಿನ ಸೂಚಕ್ಕೆ ಸಂಬಂಧಪಟ್ಟಂತೆ ಅವ್ರ ಶಾಂತಿಯನ್ನು ಕಾಪಾಡೋದಕ್ಕೆ ಅವ್ರಿಗೆ ಆತ್ಮ ನಿವೇದನವನ್ನು ಹೇಳ್ಕೊಳ್ಳೋದಕ್ಕೆ ಸೇರ್ತಕ್ಕಂಥದ್ದು ಮತ್ತು ಪ್ರತಿಭಟನೆಯನ್ನು ಮಾಡಿ ಇಡೀ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಾಕಷ್ಟು ಕೂಡ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.